ಶಿರಾ ತಾಲೂಕಿನ ಶಿವಯ್ಯನಪಾಳ್ಯ ಮಾರ್ಗವಾಗಿ 11 ಕೆವಿ ಸೋಲಾರ್ ವಿದ್ಯುತ್ ಕೇಬಲ್ ಅನ್ನ ರಸ್ತೆ ಪಕ್ಕದ ಭೂಮಿಯ ಒಳಭಾಗದಲ್ಲಿ ಡಿಕ್ಸೆಲಾರ್ ಎನರ್ಜಿ ಎಂಬ ಸೋಲಾರ್ ಕಂಪನಿ ಕೇಬಲ್ ಅಳವಡಿಸುತ್ತಿದ್ದು 11 ಕೆ ವಿದ್ಯುತ್ ಸಾಮರ್ಥ್ಯದ ಕೇಬಲ್ ಅನ್ನ ಭೂಮಿಯ 6 ಅಡಿ ಆಳದಲ್ಲಿ ಇಡಬೇಕು. ಸೋಲಾರ್ ಕಂಪನಿ ನಿರ್ಲಕ್ಷ್ಯ ಮಾಡಿ ಕೇವಲ 1.5 ಅಡಿಯಲ್ಲಿ ಕೇಬಲ್ ಅಳವಡಿಸುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಬಲ್ ಜೊತೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕೂಡ ಇದ್ದು ಅಷ್ಟು ಸಾಮರ್ಥ್ಯದ ವಿದ್ಯುತ್ ಪ್ರವಹಿಸಿದರೆ ಸಾರ್ವಜನಿಕರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕೇಬಲ್ ಅಳವಡಿಸದಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. 6 ಅಡಿ ಆಳದಲ್ಲಿ ಕೇಬಲ್ ತೆಗೆದುಕೊಂಡು ಹೋಗಲು ನಮ್ಮದು ಏನೂ ಅಭ್ಯಂತರ ಇಲ್ಲ. 6 ಅಡಿ ಆಳದಲ್ಲಿ ಕೇಬಲ್ ಅಳವಡಿಸಿ, ಇಲ್ಲವಾದರೆ ಕೇಬಲ್ ಅಳವಡಿಸಬೇಡಿ ಎಂದು ಗ್ರಾಮಸ್ಥರು ಕೇಬಲ್ ಅಳವಡಿಕೆಗೆ ಅಡ್ಡಿಪಡಿಸಿದ್ದಾರೆ. ಈ ಬಗ್ಗೆ ಸ್ಥಳಕ್ಕೆ ಆಗಮಿಸಿದ ಶಿರಾ ಗ್ರಾಮಾಂತರ ಬೆಸ್ಕಾಂ ಎಡಬ್ಲ್ಯೂ ತಿಮ್ಮರಾಜು ಅವರು ಸೋಲಾರ್ ಕಂಪನಿಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ 6 ಅಡಿ ಆಳದಲ್ಲಿ ತೆಗೆದುಕೊಂಡು ಹೋಗುವುದಾದರೆ ಕಾಮಗಾರಿ ಮಾಡಿ, ಇಲ್ಲವೇ ನಿಲ್ಲಿಸಿ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಸ್ಕಾಂ ಎಸ್ಒ ಮುರಳೀಧರ್, ಶಿವಯ್ಯನಪಾಳ್ಯದ ಪ್ರಕಾಶ್, ವಿಶ್ವನಾಥ್, ಉಮೇಶ್, ಜಯರಾಮಯ್ಯ, ಗೋವಿಂದರಾಜು, ಸಿದ್ದೇಶ್, ಮೂಡಲಗಿರಿಯಪ್ಪ, ರಂಗಪ್ಪ, ದೊಡ್ಡಯ್ಯ, ಪ್ರೇಮ್ಕುಮಾರ್, ಕೆಂಚಮ್ಮ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೆಸಿಬಿನೋ ತಾರೇನೋ ತಗೊಂಡು ಹಾಕಿದಾಗ ಡ್ಯಾಮೇಜ್, ನಿಮ್ ಕೇಬಲ್ ಡ್ಯಾಮೇಜ್ ಆಗುತ್ತೆ. ಕೇಬಲ್ ಡ್ಯಾಮೇಜ್ ಹಾಳಾಗೋಗ್ಲಿ, ಪ್ರಾಣ ಇರಲ್ಲ. ಅದರಲ್ಲಿ ನೀರು ಬರ್ತಾ ಇರುತ್ತೆ ಪೈಪ್ ನಲ್ಲಿ ಅಲ್ವಾ? ನಾವು ಇದು ಮಾಡ್ಬೇಕಾದ್ರೆ ನಾವು ಅದನ್ನ ಕೆಲಸ ಮುಂದುವರ್ಸೋದು ತಪ್ಪು. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅಲ್ವಾ? ನಾವು ನೋಡಿ ಸರ್ ನಿಮ್ ಕೆಇಬಿ ಡಿಪಾರ್ಟ್ಮೆಂಟ್ಗೂ ತಿಳಿಸಿದ್ವಿ. ನಾವು ಕರೆಕ್ಟ್ ಆಗಿ 6 ಅಡಿ ಉಣವರೆಗೂ ಉಗ್ರ ಹೋರಾಟ ನಮ್ದು ಮಾಡಿ. ಯಾವಾಗ ಬೇಕು ಅವಾಗಲೂ ಉಣ್ತಾರೆ. ಪೈಪ್ ಏನ್ ಹೊಡಿತು, ಆ ಪೈಪ್ ಏನ್ ಹೊಡೆದಾಗ ನೀರ್ ಊರಿಗೆ ಸಪ್ಲೈ ಆಗ್ತಿರ್ಲಿಲ್ಲ. ಏನು ಪ್ರಾಬ್ಲಮ್ ಅಂತ ಕೇಳೋದಕ್ಕೆ ಇಲ್ಲಿ ಪೈಪ್ ನೋಡಿದ್ರೆ ಗೊತ್ತಾತಲ್ಲ, ಅವ್ರನ್ನ ಕೇಳಿದ್ಕೆ ನಾವು ಹಾಕೊಡ್ತೀವಿ ಅಂತಂದ್ರು. ಬೇಡ ಸರ್, ನಮ್ಗೆ ಇದು ಪ್ರಾಬ್ಲಮ್ ಆಗುತ್ತೆ, ಮಾಡಬೇಡಿ ಕೆಲಸ, ಇಲ್ಲಿ ಯಾವ್ದೇ ಕಾರಣಕ್ಕೂ ನಿಮ್ದು ಏನು ಎಸ್ಟಿಮೇಟ್ ಕಾಸ್ಟ್ ಏನಾಯ್ತಾ, ಡೆತ್ ಏನಾಯ್ತಾ ಅದು ಮಾಡಿ ಅಂದಾಗ ಆಯ್ತು ಮಾಡ್ತೀವಿ ಅಂತ ಅಲ್ಲಿ ವಾಪಸ್ ಕೇಬಲ್ ಎಳ್ಕೊಂಡು ತಿರ್ಗಾ ಇಲ್ಲಿ ಈ ತರ ಮೋಸ ಮಾಡ್ತಾ ಇದಾರೆ. 1.5 ಅಡಿಗೆ ಕೇಬಲ್ ಹಾಕೊಂಡು ಹೋಗಿದ್ದಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕಡೆಯಿಂದ ಈ ಕಡೆ ಜಮೀನ್ದಾರಿಗೆ ತೊಂದರೆ ಆಗುತ್ತೆ. ಮತ್ತೆ ಇಲ್ಲಿ ನಮ್ಗೆ ವಾಟರ್ ಸಪ್ಲೈ ನೀರ್ ಬರೋದ್ರಿಂದ ನಮ್ಗೆ ಏನಾದ್ರು ವಾಟರ್ ಮ್ಯಾನ್ ಆಗ್ಲಿ ಪೈಪ್ ಒಂದಿನ ಹೊಡಿತೈತೆ, ಹೊಡೆದಾಗ ಅದನ್ನ ಕಲೆಕ್ಷನ್ ಹಾಕಕ್ ಬರ್ತಾನ ವಾಟರ್ ಮ್ಯಾನು. ಅದು ಕೇಬಲ್ ಅಲ್ಗೊಂದು 6 ಕೋಲ್ ಹಾಕ್ದಂಗೆ ಇರ್ತಾನ ಮನುಷ್ಯ ಅವನು. ಅಥವಾ ಜೆಸಿಬಿ ಇರುತ್ತಾ ಇಲ್ಲಿ 11 ಕೆವಿ. ಇದು ನಮ್ಗೆ ನಾವ್ ಕೇಳಕ್ ಬಂದ್ರೆ ಪೊಲೀಸ್ ಕುಮ್ಮಕ್ ತೋರಿಸ್ತಾ ಇದಾರೆ. ಅದೇ ಪಬ್ಲಿಕ್ ಎಲ್ಲ ನಾವು ಇದು ಮಾಡ್ತಾ ಇದೀವಿ. ಇಲಾಖೆಯವರು ಅವ್ರಿಗೆ ಒಳ್ಳೆ ತೊಂದಾಗ ಹೇಳವ್ರೆ, ಕ್ಲೀನ್ ಆಗಿ 6 ಅಡಿ ಒಳಗೆ ಗುಂಡಿ ತಕೊಂಡ್ ಹೋಗ್ರಪ್ಪ, ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಹೋಗ್ರಪ್ಪ. ನಾವು 1 ತಿಂಗಳಾಯ್ತು ಸರ್ ಇದನ್ನ ಓಪನ್ ಆಗಿ. ಅವ್ರಿಗೆ ಮಿತಿ ಮೀರ್ತಾವ್ರ ಅವರು. ಏನ್ ಸರ್, ಇಲ್ಲಿ 1 ತಿಂಗಳಾಯ್ತು, ಯಾವ್ದೇ ಅಧಿಕಾರಿನೂ ಇಲ್ಲಿ ಬರ್ಲಿಲ್ಲ, ಕೆಲಸ ಮಾಡಿಸ್ಲಿಲ್ಲ. ನಾವೇನೆ ಈ ಕೇಬಲ್ ಈ ತರ ಮಾಡೋದ್ ಬೇಡ ಅಂತ PWD ಆಫೀಸ್ಗೆ ತಿಳಿಸಿದಾಗ ನಾವ್ ಯಾವ್ದೇ ಕಾರಣಕ್ಕೂ ಮಾಡ್ಸಲ್ಲ ಅಂದಾಗ ಈಗ ಅವ್ರು ಏನ್ ಮಾಡ್ತಾ ಇದಾರೆ, ಪೊಲೀಸ್ ಕುಮ್ಮಕ್ ಇಕ್ಕೊಂಡು ಪೊಲೀಸ್ನವ್ರು ಕರೆಸ್ತೀನಿ, ನೀವ್ ಯಾಕೆ ಹೋಗ್ತೀರಾ ಅಲ್ಲಿಗೆ ಅಂತ ಕೇಳ್ತಾ ಇದಾರೆ. ನಾವು ರೈತರು ಹಾಳಾಗ್ತಾ ಇದೀವಿ ಇಲ್ಲಿ. ಪೊಲೀಸ್ನವ್ರು ಇಕ್ಕೊಂಡು ನಾವ್ ಜಾಯಿಂಟ್ ಹಾಕಕ್ ಬಂದವ್ರಿ. ಈಗ ನಾವು ಯಾವ್ದೇ ಕಾರಣಕ್ಕೂ ಮಾಡಲ್ಲ ಕೆಲಸ ಅಂತ ಹೇಳಿ ಇಲ್ಲಿ ತಡೆದ್ ನಿಲ್ಸಿದ್ವಿ. ಈಗ ಪೊಲೀಸ್ನವರೇ ಮಾಡ್ರಿ ಬಿಡ್ಲಿ ಅಂತ ಹೇಳ್ತಾ ಇದಾರೆ, ನಾವ್ ಮಾಡ್ಸಲ್ಲ ಅಂತ ತಡೆದಿದ್ವಿ. ಈಗ ತೊಂದ್ರೆ ಆಗುತ್ತೆ, ಮಾಡಿಸಲ್ಲ ಅಂತ ಹೇಳ್ತಾ ಇರೋದು. ನಿಮ್ದು ಏನು ಡೆತ್ ಐತಾ 6 ಅಡಿ ಒಳಗ್ ಹೋಗ್ಲಿ ಕೇಬಲ್, ನಿಮ್ದು ನಾವ್ ಯಾವ್ದೇ ಕಾರಣಕ್ಕೂ ತೊಂದ್ರೆ ಮಾಡಲ್ಲ. ನಮ್ ಅವರು ಅಧಿಕಾರಿಗಳು ಅವ್ರು ಅರ್ಥ ಮಾಡ್ತಾರೆ. ಮಾಡಕ್ಕೆ ಮಾಡಿದ್ದಾರೆ ನಮ್ಮನೆ ಹುಡುಗ ಸರ್ಕಸ್ ಮಾಡ್ತಾ ಇದ್ವಿ. ನಮ್ಮನೆ ಕೇಳಿ ಅಂತ ಬಂದು ಗಲಾಟೆ ಮಾಡ್ತಾವ್ರೆ. ಅವ್ರು ಹಾಕಿ ವಾಟರ್ ಪೈಪ್, ರೋಡ್ ಮಾರ್ಜಿನ್ ಅದನ್ನೆಲ್ಲ ನೋಡ್ಬಿಟ್ಟು ಇವರು ನಮ್ಮ ಡಿಗ್ ಮಾಡಿ ಅದಕ್ಕೆ ಮಳ್ಳು ಮತ್ತೆ ಇದು ಇಟ್ಟಿಗೆ ಎಲ್ಲ ಅದನ್ನ ಸೇಫ್ ಆಗಿ ಮಾಡಿ ಯಾರಾದ್ರೂ ಆರೆ ಹಾಕಿದ್ರು ಏನು ಆಗ್ಬಾರ್ದು, ಡ್ಯಾಮೇಜ್ ಆಗ್ಬಾರ್ದು. ನೋಡಿ ಯಾವನೂ ಮಾಡಲ್ಲ. ಈಗ ನೀವು ನೋಡಿ ನೀವು ಕೊಟ್ಟಂತ ಪಾಯಿಂಟ್ ಪ್ಲಸ್ ಇದೆ. ನಮ್ಮ ಲೋಕೋಪಯೋಗಿ ಇಲಾಖೆಯವರು ಹೇಳಿದ್ರು ಬೈದ ಸರ್ ಮುಂಚೆ ನಿಮ್ಮಂಗೆ ಬಂದು ವಾರ್ನಿಂಗ್ ಕೊಟ್ಟರು.
ಯಾರಿಗೂ ಜಗ್ಗರೆ ಬಗ್ಗರೆ, KEBಗೂ ಜಗ್ಗರೆ, ಲೋಕೋಪಯೋಗಿಗೂ ಜಗ್ಗರೆ ಬಗ್ಗರೆ ಇವರು ಕೆಲಸ ಮಾಡ್ತಾವ್ರೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟು ಕೆಲಸ ಮಾಡಕ್ ಕಂಪ್ನಿ ಪ್ರೆಷರ್ ಐತಂತೆ ಅದಕ್ಕೆ ಮಾಡ್ತಾವ್ರೆ. ಪ್ರೆಷರ್ ಐತಂತೆ ಪ್ರೆಷರ್ ಐತಂತೆ ಕಂಪ್ನಿ ಕಡೆಯಿಂದ ಇನ್ಫಾರ್ಮೇಶನ್ ಕೊಟ್ಟಾರಂತೆ. ನ್ಯಾಯ ಬೇಕು, ಹೋರಾಟ ನ್ಯಾಯ ಬೇಕು, ಕೇಬಲ್ ಆಳ ಊಡುವವರೆಗೂ ಉಗ್ರ ಹೋರಾಟ, ಉಗ್ರ ಹೋರಾಟ, ಕೇಬಲ್ ಆಳ ಊಡುವವರೆಗೂ ಉಗ್ರ ಹೋರಾಟ, ಬಿಡುವುದಿಲ್ಲ, ಬಿಡುವುದಿಲ್ಲ ಕೆಲಸಕ್ಕೆ ಬಿಡುವುದಿಲ್ಲ. ದೇವಸ್ಥಾನದ ಹತ್ತಿರ ಸೋಲಾರ್ ಪ್ಲಾಂಟ್ ಉದ್ಭವ ಮಾಡಿದ್ದು, ಅಲ್ಲಿಂದ ಕೇಬಲ್ ಇಲ್ಲಿ ಚಂಗವರ KEB ಒಳಗೆ, ಚಂಗವರ KEB ಪಕ್ಕಕ್ಕೆ ಈ ಸೋಲಾರ್ ಕೇಬಲ್ ಹೋಗಿರುತ್ತದೆ. ನಮ್ಮ ಅಭಿಪ್ರಾಯ ಏನೆಂದರೆ ಈ ಕೇಬಲ್ 11 KV ಆಗಿರುತ್ತದೆ. ಕೇಬಲ್ ಹೋಗೈತೆ ನಿಮ್ಗೆ ಸಮಸ್ಯೆ ಅಂತ. ಪೈಪ್ ಲೈನ್ ಇದೆ, ಊರಿಂದು ಕುಡಿಯೋ ನೀರಿನ ಪೈಪ್ ಲೈನ್ ಇದೆ. ನಮ್ ಪೈಪ್ ಲೈನ್ ಕೆಳಗಿದೆ, ಅವ್ರ ಕೇಬಲ್ 1.5 ಅಡಿಗಿದೆ, ನಮ್ ಪೈಪ್ ಲೈನ್ 3 ಅಡಿಗಿದೆ. ಎಷ್ಟು ಅಡಿ ಹಾಕ್ಬೇಕಾಯ್ತು ಅಂತ? ಇದು 6 ಅಡಿ ಕೇಬಲ್ ಹಾಕ್ಬೇಕಾಯ್ತು. ಕಾನೂನು ಪ್ರಕಾರ 6 ಅಡಿ ಹಾಕ್ಬೇಕಾಯ್ತು. 6 ಅಡಿ ಒಳಗಡೆ ಇರ್ಬೇಕು, ಒಳಗಡೆ ಇರ್ಬೇಕು. ಅದು ಮೇಲೆ ಹಾಕಿದ್ದಾರೆ. ಮೇಲೆ ಹಾಕಿದ್ದಾರೆ. ಏನ್ ತೊಂದ್ರೆ ಇವ್ರಿಗೆ 1.5 ತಿಂಗಳಿದ್ದ ಏನ್ ತೊಂದ್ರೆ ಆಗ್ತದೆ ಅಂತ ಅಂದ್ರೆ ಜನಗಳು ಆ ಕಡೆ ಈ ಕಡೆ ಜನಗಳು ಆ ಕಡೆಯಿಂದ ಈ ಕಡೆ ಇವತ್ತು ಸೋತಿಗಳೆಲ್ಲ ಹಾಕ್ಯಾವ, ನೀರಾವರಿ ಮಾಡ್ಯಾವನೆ. ಈ ಇದು ಪಕ್ಕದ ಜಮೀನು ಅವಂದೇನೆ. JCB ತೋಡ್ಲೇಬೇಕಾಗುತ್ತೆ ಅನಿವಾರ್ಯ. JCB ನಾವು ಮನುಷ್ಯರ ಯಾರು ತೋಡ್ಲೇಬೇಕಾಗುತ್ತೆ. ಅವಾಗ 11 KV ಏನ್ ಟಚ್ ಆಯ್ತು ಅಂದ್ರೆ ಅವ್ನ ಮನುಷ್ಯ ಇರ್ತಾನ? ಇವತ್ತು ಮನುಷ್ಯನ್ ಎಷ್ಟು ಕಾಪಾಡ್ಕೊಂಡು ಎಷ್ಟು ಕೋಟಿ ಸಿಗುತ್ತಾ? 1.5 ತಿಂಗಳಿಂದ ಈ ಕೆಲಸ ನಡೀತಾ ಐತೆ. ನಮ್ಗೆ ಜಗ್ಗದೆ ಬಗ್ಗದೆ ಮಾಡ್ತಾ ಇದಾರೆ. ಆಮೇಲೆ ರೋಡ್ ಎಲ್ಲ ಕಿತ್ತಾಕ್ಯವ್ರೆ. ಇಲ್ಲಿ ಸುಮಾರು ಚಂಗವರದಿಂದ ಗುಂಡಾಂಜನೆ ದೇವಸ್ಥಾನದವರೆಗೆ ಈ ತರ ರೋಡ್ ಎಲ್ಲ ಕಿತ್ತಾಕ್ಯವ್ರೆ. ನೋಡಿ ಕಣ್ಣಿಗೆ ಕಾಣ್ತಾ ಇದೆ. ನಾನು PWD ಇಲಾಖೆಗೂ ತಿಳಿಸಿದ್ದೀನಿ, ಎಲ್ಲ ತಿಳಿಸಿ ಇವತ್ತು ನಿಮ್ ಮುಂದೆ ನಾನು ಈ ಹೇಳಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಒತ್ತಾಯ ಏನು ಈಗ ಅಂತ? ನಮ್ಗೇನಿಲ್ಲ, 6 ಅಡಿ ಕೇಬಲ್ ಒಳಗೆ ಹೋಗ್ಬೇಕು ಅಷ್ಟೇ. 11 KV ಕೇಬಲ್ 6 ಅಡಿ ಒಳಗೆ ಹೋಗ್ಬೇಕು. ಪ್ರತಿಯೊಂದು ಚಂಗವರ KEB ಇಂದ ಹಿಡ್ಕೊಂಡು ಸೋಲಾರ್ ಪ್ಲಾಂಟ್ ವರೆಗೂ 6 ಅಡಿ ಒಳಗೆ ಹೋಗ್ಬೇಕು. ಆಮೇಲೆ ಅಕ್ಕಪಕ್ಕ ಕಂಬಕ್ಕೆ ಒಂದು ಕಂಬಕ್ಕೆ ಯಾವ ಆಧಾರದ ಮೇಲೆ ಮಾಡ್ತಾರೆ ಕೆಲಸನ? ಇನ್ವೆಸ್ಟ್ಮೆಂಟ್ ಮಾಡಿ ಕರ್ಕೊಂಡ್ಬಂದು ತೋರಿಸಿದ್ರೆ ಹೇಳ್ಬೋದು. ಸುಮ್ಮನೆ ನಾಳೆ ನೀವು ಮಾಡ್ಕೊಂಡು ಹೋದ್ರೆ ಈಗ ಏನೋ ನೋಡಿದ್ದಕ್ಕೇನೋ ಪರವಾಗಿಲ್ಲ, ನೋಡಲಾದ್ರೆ ಹಂಗೆ ಮುಚ್ಚಕ್ಕೆ ಹೋಗ್ತಿದ್ರಲ್ಲ. ಸರ್ 4 ಟೈಮ್ ಸರ್ ಇದು ಸರ್ ಈಗ ಅಂಡರ್ಗ್ರೌಂಡ್ ಕೇಬಲ್ದು ಈ ಶೂನ್ಯಂಪಾಳ್ಯ ಗ್ರಾಮಸ್ಥರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಗೆ 6 ಅಡಿ ಡೆಪ್ತ್ ಅಲ್ಲಿ ಕೇಬಲ್ ತಗೊಂಡ್ರೆ ನಮ್ಗೆ ಅಭ್ಯಂತರ ಇಲ್ಲ. ಇವ್ರು ಕೇವಲ 1.5 ಅಡಿ ಒಳಗೆ ತಗೊಂಡಿದ್ದಾರೆ. ಇದು ಮುಂದೆ ರೈತರಿಗೆ ತೊಂದರೆ ಆಗುತ್ತೆ, ಯಾಕಂದ್ರೆ 11 KV ಇರೋದ್ರಿಂದ ಇದು ಬಹಳ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಜೊತೆಗೆ ಬೆಸ್ಕಾಂ ಪರ್ಮಿಷನ್ ಆಗಲಿ ಏನೋ ತಗೊಂಡಿಲ್ಲ, ಅದು ನಿಮ್ ಗಮನಕ್ಕೆ ಬಂದಿದೆಯಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಸರ್ ಹೇಳಿದಾರೆ ಸರ್. ಈಗ ಏನು ವರ್ಕ್ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಾರೆ, ಇದು ಬೆಸ್ಕಾಂ ಗಮನಕ್ಕೆ ಬಂದಿಲ್ಲ ಒಂದು. ಮತ್ತೆ ಎರಡನೇದಾಗಿ ಏನು UG ಕೇಬಲ್ ಆಗ್ತಾ ಇದ್ದಾರೆ, ಅವರು ಡ್ರಾಯಿಂಗ್ ಇರುತ್ತೆ, ಅವ್ರದ್ದು ಅಪ್ರೂವ್ಡ್ ಡ್ರಾಯಿಂಗ್ ಇರುತ್ತೆ. ಆ ಡ್ರಾಯಿಂಗ್ ಪ್ರಕಾರ ಅವ್ರು ಕೆಲಸ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಆಗಿಲ್ಲ, ಆ ಕೆಲಸ ಅಂತೂ ಆಗಿಲ್ಲ. ಸಂಬಂಧಪಟ್ಟ ಅವರು ಏನು ಕಂಪನಿಯವರು ಇದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಈಗ ನಮ್ಮ ಗಮನಕ್ಕೆ ಬಂದಿದೆ, ನಾವು ಇದನ್ನು ಫಾಲೋ ಅಪ್ ಮಾಡ್ತೀವಿ ಡೆಫಿನೆಟ್.